ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ನೀವೇನಾದರೂ ಓದ್ತಾ ಇದ್ದೀರಾ ಅಂತಂದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂದರೆ ಕೆಮಿಸ್ಟ್ರಿನಲ್ಲಿ ಒಟ್ಟು 4 ಯೂನಿಟ್ ಬರುತ್ತೆ. ಅದರಲ್ಲಿ 3ನೇ ಯೂನಿಟ್ದು ವಿಡಿಯೋಸ್ನ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. 3ನೇ ಟಾಪಿಕಲ್ಲಿ 3ನೇ ಯೂನಿಟಲ್ಲಿ ನಿಮಗೆ 2 ಟಾಪಿಕ್ ಬರುತ್ತೆ. ಒಂದಕ್ಕೆ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಐಡೆಂಟಿಫಿಕೇಷನ್ ಆಫ್ ರಿಯಾಕ್ಷನ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಈ ಐಡೆಂಟಿಫಿಕೇಷನ್ ಆಫ್ ರಿಯಾಕ್ಷನ್ ಮೆಕ್ಯಾನಿಸಮ್ಸ್ ಅದರದ್ದು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 4ನೇ ವಿಡಿಯೋ. ಯೂಶಲಿ ಈ ಚಾಪ್ಟ್ರಲ್ಲಿ ಅಥವಾ ಈ ಸಬ್ ಟಾಪಿಕಲ್ಲಿ ನಮಗೆ ರಿಯಾಕ್ಷನ್ ಮೆಕ್ಯಾನಿಸಮ್ ಬರೀತೀರಿ. ಅಂದ್ರೇನು, ಒಂದು ರಿಯಾಕ್ಟೆಂಟ್ಸ್ ಇರುತ್ತೆ, ಅದು ಹೇಗೆ ಪ್ರಾಡಕ್ಟಾಗಿ ಕನ್ವರ್ಟ್ ಆಗುತ್ತೆ, ಯಾವ್ಯಾವ ದಾರಿನಲ್ಲಿ ಹೋಗುತ್ತೆ, ದ ಪಾತ್, ದ ರೋಡ್, ದ ಇನ್ ವಿಚ್ ಯುವರ್ ರಿಯಾಕ್ಟೆಂಟ್ಸ್ ಆರ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್, ಯಾವ ಥರ ಇಂಟರ್ಮೀಡಿಯೇಟ್ ಬರುತ್ತೆ, ಬಾಂಡ್ ಕ್ಲಿವೇಜ್ ಏನಾಗುತ್ತೆ, ಆ ಬೇಸಿಸ್ ಮೇಲೆ ನಾವು ರಿಯಾಕ್ಷನ್ ಮೆಕ್ಯಾನಿಸಮ್ನ ಕರಿತೀವಿ. ಆದರೆ ರಿಯಾಕ್ಷನ್ ಮೆಕ್ಯಾನಿಸಮ್ನ ಬರೆಯುವಂಥದ್ದು ಅದೇನಾ ಅಂತ ಐಡೆಂಟಿಫೈ ಮಾಡೋದು, ಪ್ರೂವ್ ಮಾಡೋದು, ಕನ್ಫರ್ಮ್ ಮಾಡೋದಕ್ಕೆ ಕೆಲವೊಂದು ಮೆಥಡ್ಗಳಿವೆ. ಒಟ್ಟು 9 ಮೆಥಡ್ಗಳಿವೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಐಸೋಟೋಪ್ ಲೇಬಲಿಂಗ್ ಅಥವಾ ಟ್ರೇಸರ್ ಟೆಕ್ನಿಕ್ ಅಂತ ಹೇಳ್ತಾರೆ, ಅಥವಾ ಕೈನೆಟಿಕ್ ಸ್ಟಡೀಸ್ ಬೇಸ್ಡ್ ಆನ್ ಡೂಯಿಂಗ್ ದಿ ರಿಯಾಕ್ಷನ್ ಅಟ್ ದ ಡಿಫ್ರೆಂಟ್ ಟೆಂಪರೇಚರ್. ಕೈನೆಟಿಕ್ಸ್ ಅಂತಂದರೆ ವಿತ್ ರೆಸ್ಪೆಕ್ಟ್ ಟು ರೇಟ್ ಆಫ್ ರಿಯಾಕ್ಷನ್, ಬೇರೆ ಬೇರೆ ಟೆಂಪರೇಚರಲ್ಲಿ ಮಾಡಿದಾಗ ಅಥವಾ ಹೇಗಾಗತ್ತೆ ಪ್ರಾಡಕ್ಟು, ಅದರ ಆ ಬೇಸಿಸ್ ಮೇಲೆ ರಿಯಾಕ್ಷನ್ ಮೆಕ್ಯಾನಿಸಮ್ ಇದಾಗಿರ್ಬೋದಾ ಅಂತ ನಾವು ಡಿಸೈಡ್ ಮಾಡ್ತೀವಿ. ಆ ಎರಡು ಟೆಕ್ನಿಕ್ ಯೂಸ್ ಮಾಡಿಕೊಂಡು ಹೇಗೆ ರಿಯಾಕ್ಷನ್ ಮೆಕ್ಯಾನಿಸಮ್ನ ಐಡೆಂಟಿಫೈ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನಗೆ ಮೆಕ್ಯಾನಿಸಮ್ ಅಂದರೆ ಏನು ಅಂತ ಗೊತ್ತಿರಬೇಕು. ಮೆಕ್ಯಾನಿಸಮ್ ಅಂದರೆ ಏನು ಅಂದರೆ, ಓಲ್ಡ್ ಬಾಂಡ್ ಬ್ರೇಕ್ ಆಗುತ್ತೆ, ನ್ಯೂ ಬಾಂಡ್ ಫಾರ್ಮೇಷನ್ ಆಗುತ್ತೆ. ರಿಯಾಕ್ಟೆಂಟಲ್ಲಿ ಇರುವಂಥ ಬಾಂಡ್ಗಳು ಏನಾಗುತ್ತೆ, ಓಲ್ಡ್ ಬಾಂಡು ಬ್ರೇಕ್ ಆಗುತ್ತೆ. ಅದು ಬ್ರೇಕ್ ಆದಾಗ ಇಂಟರ್ಮೀಡಿಯೇಟ್ ಬರುತ್ತೆ. ಆ ಇಂಟರ್ಮೀಡಿಯೇಟು ಹೈಲಿ ರಿಯಾಕ್ಟಿವ್ ಆಗಿರುತ್ತೆ. ಇಮಿಡಿಯೇಟ್ಲಿ ದೇ ಗೆಟ್ ಕನ್ವರ್ಟೆಡ್ ಇಂಟು ಸ್ಟೇಬಲ್ ಪ್ರಾಡಕ್ಟ್ ಫಾರಮ್. ದ ಎಂಟೈರ್ ಪಾತ್ಗೆ ನಾವೇನಂತ ಕರಿತೀವಿ, ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಓಲ್ಡ್ ಬಾಂಡ್ ಬ್ರೇಕ್ ಆಗುತ್ತೆ, ನ್ಯೂ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇನ್ ಬಿಟ್ವೀನ್ ಏನಾಗ್ತಾ ಇದೆ, ದ ಪಾತ್ ಇನ್ ವಿಚ್ ಯುವರ್ ರಿಯಾಕ್ಟೆಂಟ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್ ಥ್ರೂ ಇಂಟರ್ಮೀಡಿಯೇಟ್ ಬೈ ಬಾಂಡ್ ಕ್ಲೀವೇಜ್. ಅದಕ್ಕೆ ನಾವೇನಂತ ಕರಿತೀವಿ, ರಿಯಾಕ್ಷನ್ ಮೆಕ್ಯಾನಿಸಮ್ ಅಂತ. ಆ ರಿಯಾಕ್ಷನ್ ಮೆಕ್ಯಾನಿಸಮ್ ನನಗೆ ಗೊತ್ತಾಯಿತು ಅಂತಂದರೆ, ಪಾತ್ ಆಫ್ ದಿ ರಿಯಾಕ್ಷನ್, ಯಾವ ರೀತಿಯಾಗಿ ಬಾಂಡ್ ಬ್ರೇಕ್ ಆಗಿದೆ, ಹೋಮೊಲಿಟಿಕಲಿ ಕ್ಲಿವೇಜ್ ಆಗಿದೆಯಾ, ಹೆಟ್ರೋಲಿಟಿಕಲಿ ಕ್ಲಿವೇಜ್ ಆಗಿದೆಯಾ, ಯಾವ ರೀತಿ ಕ್ಲಿವೇಜ್ ಆಗಿದೆ, ಅದು ನನಗೆ ಗೊತ್ತಾಗುತ್ತೆ. ಇಂಟರ್ಮೀಡಿಯೇಟ್ ಬಂದರೆ ಅದು ಲೈಫ್ ಸ್ಪ್ಯಾನ್ ತುಂಬ ಕಡಿಮೆ ಇರುತ್ತೆ, ಐಸೋಲೇಷನ್ ಮಾಡೋದು ತುಂಬ ಕಷ್ಟ. ಬಟ್ ಡಿಟೆಕ್ಷನ್ ಮಾಡ್ಬೋದು, ಐಡೆಂಟಿಫಿಕೇಷನ್ ಮಾಡ್ಬೋದು ಯೂಸಿಂಗ್ ದಿ ಸ್ಪೆಕ್ಟ್ರೋಸ್ಕೋಪಿಕ್ ಟೆಕ್ನಿಕ್. ಅದರಿಂದ ಇಂಟರ್ಮೀಡಿಯೇಟ್ ಇದು ಬಂದಿದೆ ಅಂತಂದರೆ ಮೆಕ್ಯಾನಿಸಮ್ಮು ಈ ರೀತಿ ಆಗಿರ್ಬೋದಾ, ಈ ರೀತಿ ಬಾಂಡ್ ಬ್ರೇಕ್ ಆಗಿರ್ಬೋದಾ. ಅದೇ ರೀತಿ ಪ್ರಾಡಕ್ಟ್ ಬಂತು ಅಂದರೆ ಪ್ರಾಡಕ್ಟು ಈ ರೀತಿ ಆಗಿದೆಯಾ ಅಂತ ನಾನು ಅರ್ಥ ಮಾಡಿಕೊಂಡು ಫ್ರಮ್ ಅವರ್ ಪ್ರೀವಿಯಸ್ ಕೆಮಿಸ್ಟ್ರಿ ನಾಲೆಡ್ಜ್ ಈ ರೀತಿ ಆಗಿರ್ಬೋದಾ ಮೆಕ್ಯಾನಿಸಮ್ ಅಂತ ನಾವು ಪ್ರಿಡಿಕ್ಟ್ ಮಾಡಿ ಮೆಕ್ಯಾನಿಸಮ್ ಬಗ್ಗೆ ನಾವು ತಿಳ್ಕೊಬೋದು. ಅದರಲ್ಲಿ 2 ಇಂಪಾರ್ಟೆಂಟ್ ಮೆಥಡ್ ಏನಿದೆ, ಐಸೋಟೋಪ್ ಲೇಬ್ಲಿಂಗ್ ಅಂತ ಕರಿತೀವಿ ಅಥವಾ ಟ್ರೇಸರ್ ಟೆಕ್ನಿಕ್ ಅಂತ ಕರಿತೀವಿ, ಕೈನೆಟಿಕ್ ಸ್ಟಡೀಸ್ ಅಂತ ಹೇಳ್ತೀವಿ. ಕೆಲವೊಂದು ಸಲ ಒಂದೇ ಮೆಥಡಿಂದ ಮಾಡೋಕ್ಕಾಗಲ್ಲ, ವಿ ಹ್ಯಾವ್ ಟು ಗೋ ಫಾರ್ ಮಲ್ಟಿಪಲ್ ಮೆಥಡ್. ಬಟ್ ಈ 9 ಮೆಥಡ್ ಪ್ರಕಾರ ಮೆಕ್ಯಾನಿಸಮ್ ಏನಿರ್ಬೋದು ಅಂತ ಐಡೆಂಟಿಫಿಕೇಷನ್ ಮಾಡ್ಬೋದು. ಈಗ ಐಸೋಟೋಪ್ ಲೇಬ್ಲಿಂಗ್ ಅಂತ ಹೇಳ್ತಾರೆ. ನಿಮ್ಗೆ ಆಲ್ರೆಡಿ ಐಸೋಟೋಪ್ಸ್ ಅಂದರೆ ಏನು ಅಂತ ಗೊತ್ತಿರುತ್ತೆ. ಒಂದು ಐಸೋಟೋಪ್ ಏನಾಗಿರುತ್ತೆ, ಬಾಂಡ್ ಆಗಿರುತ್ತೆ, ಅದನ್ನು ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ರಿಪ್ಲೇಸ್ ದಟ್ ಬೈ ದಿ ಹೆವಿಯರ್ ಐಸೋಟೋಪ್. ಈಗ ಹೈಡ್ರೋಜನ್ಗೆ 3 ಐಸೋಟೋಪ್ಸ್ ಇದೆ. ಆ ಹೈಡ್ರೋಜನ್ ನಾನೇನು ಮಾಡ್ತೀನಿ, ಟ್ಯುಟೋರಿಯಮಿಂದ ನಾನೇನು ಮಾಡ್ಬೋದು, ಚೇಂಜ್ ಮಾಡ್ಬೋದು, ಅದನ್ನು ರೀಪ್ಲೇಸ್ ಮಾಡ್ಬೋದು. ಆ ರೀತಿಯಾಗಿ ನಾನೇನು ಮಾಡ್ತಾ ಹೋಗ್ತೀನಿ, ಬಾಂಡ್ ಯಾವ ರೀತಿ ಬ್ರೇಕ್ ಆಗುತ್ತೆ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ. ಹೆವಿ ಇತ್ತು ಅಂತಂದರೆ ಏನಾಗುತ್ತೆ, ರೇಟ್ ಆಫ್ ಬಾಂಡ್ ಬ್ರೇಕಿಂಗ್ ಬಿಕಮ್ ಸ್ಲೋಯರ್. ಹೆವಿ ಇತ್ತು, ಭಾರ ಇತ್ತು ಅಂದರೆ ಬಾಂಡ್ ಬ್ರೇಕ್ ಆಗೋದು ಸ್ಲೋ ಆಗುತ್ತೆ. ಲೈಟ್ ಇತ್ತು ಅಂತಂದರೆ ಬಾಂಡ್ ಈಸಿಯಾಗಿ ಬ್ರೇಕ್ ಆಗುತ್ತೆ. ಒಂದು ಐಸೋಟೋಪ್, 2 ಐಸೋಟೋಪ್ಸ್ಗಳನ್ನ ತಗೊಂಡು ಹೇಗೆ ಬಾಂಡ್ ಬ್ರೇಕ್ ಆಗುತ್ತೆ, ಹೆವಿಯರ್ ಇತ್ತು ಅಂತಂದಾಗ ಬಾಂಡ್ ಬ್ರೇಕ್ ಆಗುವಂಥದ್ದು ಸ್ಲೋ ಆಗುತ್ತೆ. ಆ ಬೇಸಿಸ್ ಮೇಲೆ ನಾನು ಪ್ರಾಡಕ್ಟ್ ಯಾವ್ದು ಬರುತ್ತೆ, ಯಾವ್ದು ಬರ್ತಾ ಇದೆ ಅನ್ನೋದನ್ನು ಐಡೆಂಟಿಫಿಕೇಷನ್ ಮಾಡ್ಬೋದು. ನಾನೇನು ಮಾಡ್ತೀನಿ, ಕಂಪೇರ್ ಮಾಡ್ತೀನಿ ಒರಿಜಿನಲ್ ಐಸೋಟೋಪು ಮತ್ತು ಐಸೋಟೋಪ್ ರೀಪ್ಲೇಸ್ಡ್ ಐಸೋಟೋಪ್ ಏನಿದೆಯಲ್ಲ, ಹೆವಿಯರ್ ಐಸೋಟೋಪ್ ಏನಿದೆಯಲ್ಲ, ಸಬ್ಸ್ಟಿಟ್ಯೂಟೆಡ್ ಐಸೋಟೋಪ್ ಏನಿದೆಯಲ್ಲ, ಆ ಎರಡರಿಂದನೂ ಬಾಂಡ್ ಯಾವ ರೀತಿ ಕ್ಲೀವ್ ಆಗುತ್ತೆ. ಆ ಬೇಸಿಸ್ ಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ, ಯಾವುದು ರಿಯಾಕ್ಷನ್ ಪಾತ್ ಯಾವ ರೀತಿ ಆಗಿರ್ಬೋದು ಅಂತ ನಾನು ಐಡೆಂಟಿಫಿಕೇಷನ್ ಮಾಡ್ತೀನಿ.
Effect of the heavier isotope on the rate of the bond breaking is called as isotope effect ಅಥವಾ ಟ್ರೇಸರ್ ಟೆಕ್ನಿಕ್ ಅಂತ ಕರೀತಾರೆ. ಟ್ರೇಸ್ ನಾನು ಪಾತ್ ಯಾವ ರೀತಿ ಆಗ್ತಾ ಇದೆ ಅಂತ ಟ್ರೇಸ್ ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಟ್ರೇಸರ್ನ ಯೂಸ್ ಮಾಡ್ತೀನಿ. ಯಾವ ರೀತಿ ಟ್ರೇಸರ್ನ ಯೂಸ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಯೂಸ್ ಅನ್ ಐಸೋಟೋಪ್. ಯಾಕೆ ಅಂದರೆ ನನಗೆ ಗೊತ್ತು ಐಸೋಟೋಪಲ್ಲಿ ಏನಾಗುತ್ತೆ, ಹೆವಿಯರ್ ದಿ ಐಸೋಟೋಪ್ ಬಾಂಡ್ ಬ್ರೇಕ್ ಏನಾಗ್ತಾ ಹೋಗುತ್ತೆ, ಸ್ಲೋ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದರಿಂದ ನನಗೇನಾಗುತ್ತೆ, ಇಂಪಾರ್ಟೆಂಟ್ ನನಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಲೇಬಲ್ ಮಾಡಿಕೊಂಡ್ರೆ ಪಾತ್ ಯಾವ ರೀತಿ ಆಗಿರ್ಬೋದು ಅಂತ. ಫಾರ್ ಎಕ್ಸಾಂಪಲ್, ವೆನ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದಿ ಎಸ್ಟರಿಫಿಕೇಶನ್. ಎಸ್ಟರಿಫಿಕೇಶನಲ್ಲಿ ಏನಾಗುತ್ತೆ, ಹೈಡ್ರಾಲಿಸಿಸ್ ಆಫ್ ಎಸ್ಟರ್ನ ತಗೊಳ್ತಾ ಇದ್ದೀನಿ. ಸೊ ಏನು ಮಾಡ್ತಾ ಇದ್ದೀವಿ, ಎಸ್ಟರ್ ಇದೆ, ಎಸ್ಟರ್ ಏನಾಗ್ತಿದೆ, ಹೈಡ್ರಾಲಿಸಿಸ್ ಆಗ್ತಾ ಇದೆ. ಅವಾಗ ನನಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಮತ್ತು ಆಲ್ಕೋಹಾಲ್ ಬರ್ತಾ ಇದೆ. ಸೊ ಇಲ್ಲಿ ನನಗೆ ಏನಾಗಿದೆ, ಆರ್ ಇದೆ, ಆರ್ ಡ್ಯಾಶ್ ಇದೆ. ಆರ್ ಡ್ಯಾಶು ಆಲ್ಕೋಹಾಲ್ ಹಾಕಬೇಕಾ, ಆರ್ ಡ್ಯಾಶು ಕಾರ್ಬಾಕ್ಸಿಲಿಕ್ ಆಸಿಡ್ ಹಾಕಬೇಕಾ, ಅದನ್ನು ಐಡೆಂಟಿಫೈ ಮಾಡ್ಕೋಬೇಕು ಅಂತಂದರೆ ನಾನೇನು ಮಾಡ್ತೀನಿ ಅಂದರೆ, ವಾಟರಲ್ಲಿ ಇರುವಂಥ ಹೈಡ್ರೋಜನ್ ಏನಿದೆಯಲ್ಲ ಅದನ್ನು ನಾನು ಏನು ಮಾಡ್ತೀನಿ, ಲೇಬ್ಲಿಂಗ್ ಮಾಡ್ತೀನಿ. ಅದನ್ನೇನು ಮಾಡ್ತೀನಿ, ಐಸೋಟೋಪಿಂದ ರೀಪ್ಲೇಸ್ ಮಾಡ್ತೀನಿ. ಸೊ ನನಗೆ ಹೇಳ್ದಂಗೆ ಹೈಡ್ರಾಲಿಸಿಸ್ ಅಂತಂದ್ರೇನು, ಬಾಂಡ್ ಬ್ರೇಕ್ ಆಗಬೇಕು, ಅಡಿಷನ್ ಆಫ್ ವಾಟರ್ ಆಗಬೇಕು, ಒಂದು ಕಡೆಗೆ ಎಚ್ ಅಟ್ಯಾಕ್ ಆಗಬೇಕು, ಇನ್ನೊಂದು ಕಡೆಗೆ ಓ ಎಚ್ ಅಟ್ಯಾಕ್ ಆಗಬೇಕು. ಸೊ ನನಗೆ ಈಗ ಎರಡು ಪಾಸಿಬಿಲಿಟೀಸ್ನ ನಾನು ಕನ್ಸಿಡರ್ ಮಾಡ್ಕೊಳ್ತೀನಿ. ವಿತ್ ಆಕ್ಸಿಜನ್ ಐಸೋಟೋಪ್ 18 ಐಸೋಟೋಪ್ ತಗೊಂಡು ನಾನೇನು ಮಾಡ್ತೀನಿ, ಹೆವಿಯರ್ ಮಾಸ್ ಇರುವಂಥ ಹೈಡ್ರೋಜನ್ನ ತಗೊಂಡು ಏನಾಗ್ಬೋದು ಪ್ರಾಡಕ್ಟು ಅಂತ ನಾನು ಯೋಚನೆ ಮಾಡ್ತೀನಿ. ನನಗೆ ಬಾಂಡ್ ಕ್ಲಿವೇಜ್ ಎಲ್ಲಾಗಿದೆ ಅಂತ ಬೇಕು, ಬಿಟ್ವೀನ್ CO ಆಗಿದೆಯಾ ಅಥವಾ ಬಿಟ್ವೀನ್ OR ಆಗಿದೆಯಾ, ಅದು ನಾನು ತಿಳ್ಕೋಬೇಕು. ಹಾಗಾಗಿ ಏನು ಮಾಡ್ತಾ ಇದ್ದೀನಿ, ನಾನು ವಾಟರ್ ಜೊತೆಗೆ ಏನು ಮಾಡ್ತಾ ಇದ್ದೀನಿ, ಐಸೋಟೋಪಿಕ್ ವಾಟರ್ನ ತಗೊಂಡು ರಿಯಾಕ್ಷನ್ನ ಮಾಡ್ತಾ ಇದ್ದೀನಿ. ಸೊ ಎರಡು ತಗೊಳ್ತಾ ಇದ್ದೀನಿ. ರೆಡ್ಡಲ್ಲಿರೋದು ಎ ಅಂತ ಹೇಳ್ತಾ ಇದ್ದೀನಿ, ಬ್ಲೂನಲ್ಲಿರೋದು ಬಿ ಅಂತ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ರೆಡ್ ಕಡೆಗೆ ಕ್ಲೀವ್ ಆಯಿತು ಅಂತಂದರೆ ಅವಾಗ ನಿಮ್ಗೆ ಏನಾಗುತ್ತೆ, ಅಡಿಷನ್ ಆಫ್ ವಾಟರ್ ಆಗಿ ನಿಮಗೆ ಆ ಪ್ರಾಡಕ್ಟ್ ಬರುತ್ತೆ. ಯಾವುದು, RC⋯OOH ROH ಬರುತ್ತೆ. ಅಥವಾ ನಿಮಗೆ ಬಿ ಥರ ಆಗ್ತಿದೆ ಅಂತಂದರೆ, ಬಿಟ್ವೀನ್ O ಆ್ಯಂಡ್ R ಬ್ರೇಕ್ ಆಗ್ತಿದೆ ಅಂತ ಅಂದ್ಕೊಂಡ್ರೆ ಅವಾಗ ನಿಮ್ಗೆ ಏನಾಗ್ತಾ ಇದೆ ಅಂತಂದರೆ RC⋯OOH, ಆರ್ ಡ್ಯಾಶ್ಗೆ ನಿಮ್ಗೆ ಏನಾಗ್ತಾ ಇದೆ, O18 ಇದೆ. ಸೊ ಎರಡು ಥರ ಇದೆ. ಸೊ ಆ್ಯಕ್ಚುಲಿ ಏನಾಗುತ್ತೆ ಅಂತ ನಾನು ಏನು ಮಾಡಬೇಕಾಗತ್ತೆ, ನೋಡ್ಕೋಬೇಕಾಗತ್ತೆ. ಎರಡು ಪಾತ್ ಇದೆ. ನನಗೆ ಲೇಬಲ್ಡ್ ಆಕ್ಸಿಜನ್ ಇದೆ. ಲೇಬಲ್ಡ್ ಆಕ್ಸಿಜನ್ನು ಇರೋದ್ರಿಂದ ನನಗೆ ಯಾವ ರೀತಿ ಬಾಂಡ್ ಬ್ರೇಕ್ ಆಗ್ತಿದೆ ಅಂತ ಗೊತ್ತಾಗತ್ತೆ. ಈ ರಿಯಾಕ್ಷನಲ್ಲಿ ಏನಾಗ್ತಿದೆ ಅಂದರೆ, ಅಪಿಯರೆನ್ಸ್ ಆಫ್ O18 ಇನ್ ದಿ ಕಾರ್ಬಾಕ್ಸಿಲಿಕ್ ಆಸಿಡ್ ಹ್ಯಾಸ್ ಬಿನ್ ಕನ್ಫರ್ಮ್ಡ್ ಬೈ ದಿ ಮಾಸ್ ಸ್ಪೆಕ್ಟ್ರೋಸ್ಕೋಪಿ. ಸೊ ನಾನು ಏನು ಮಾಡ್ತೀನಿ, ನನಗೆ ಫೈನಲ್ ಪ್ರಾಡಕ್ಟ್ ಬಂದಿದೆ. ಆ ಪ್ರಾಡಕ್ಟ್ ಯಾವುದು ಅಂತ ನಾನು ಯಾವ ರೀತಿ ಐಡೆಂಟಿಫೈ ಮಾಡ್ತೀನಿ, ಯೂಸಿಂಗ್ ದಿ ಸ್ಪೆಕ್ಟ್ರೋಸ್ಕೋಪಿ. ಮಾಸ್ ಸ್ಪೆಕ್ಟ್ರೋಸ್ಕೋಪಿ ತಗೊಂಡು ನನಗೇನಾಗ್ತಿದೆ, ನನಗೆ ಹೆವಿಯರ್ ಆಗಿರುವಂಥ ಆಲ್ಕೋಹಾಲ್ ಬರ್ತಾ ಇದೆಯಾ, ಹೆವಿಯರ್ ಆಗಿರುವಂಥ ಆ್ಯಸಿಡ್ ಇದೆಯಾ ಅಂತ ನಾನು ಇಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಚೆಕ್ ಮಾಡಿದಾಗ ಅವ್ರು ಏನು ಹೇಳ್ತಾ ಇದ್ದಾರೆ, ಆ ಕಾರ್ಬಾಕ್ಸಿಲಿಕ್ ಆ್ಯಸಿಡೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಬಾಂಡ್ ಯಾವ ರೀತಿ ಕ್ಲೀವ್ ಆಗುತ್ತೆ ಅಂದರೆ, ಅಸೈಲ್ ಆಕ್ಸಿಜನ್ ಬಾಂಡ್ ಏನಿದೆಯಲ್ಲ, C⋯O ಬಾಂಡ್ ಏನಿದೆಯಲ್ಲ ಅಲ್ಲಿ ಬ್ರೇಕ್ ಆಗ್ತಿದೆ ಅಂತ ಹೇಳಿ, ಸೊ ಬ್ರೇಕೇಜು ಅಲ್ಲಿ ಆಗ್ತಿದೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ರಿಯಾಕ್ಷನ್ ಮೆಕ್ಯಾನಿಸಮ್ ಯಾವ ರೀತಿ ಆಗಿರ್ಬೋದು, ಯಾವ ರೀತಿ ಓಲ್ಡ್ ಬಾಂಡ್ ಬ್ರೇಕ್ ಆಗಿರ್ಬೋದು ಅಂತ ನಾನು ಐಡೆಂಟಿಫಿಕೇಶನ್ ಮಾಡ್ಬೋದು ಯೂಸಿಂಗ್ ದಿ ಟ್ರೇಸರ್ ಟೆಕ್ನಿಕ್, ಯೂಸಿಂಗ್ ದಿ ಐಸೋಟೋಪ್. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀನಿ, ನಾನು ಐಡೆಂಟಿಫಿಕೇಶನ್ ಆಫ್ ದಿ ಪ್ರಾಡಕ್ಟು ಮಾಡ್ತಾ ಇದ್ದೀನಿ, ಡಿಟೆಕ್ಷನ್ ಆಫ್ ದಿ ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ ಯೂಸಿಂಗ್ ದಿ ಸ್ಪೆಕ್ಟ್ರೋಸ್ಕೋಪಿ. ಎರಡು ಮೆಥಡ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಟ್ರೇಸರ್ ಮೆಥಡ್ ಯೂಸ್ ಮಾಡ್ತಾ ಇದ್ದೀನಿ, ಇನ್ನೊಂದು ಐಡೆಂಟಿಫಿಕೇಶನ್ ಮಾಡ್ತಾ ಇದ್ದೀನಿ. ಐಡೆಂಟಿಫಿಕೇಶನ್ ಯಾವುದರಿಂದ ಮಾಡ್ತಾ ಇದ್ದೀನಿ, ನಾನು ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಯಾವ ರೀತಿ ಮೆಕ್ಯಾನಿಸಮ್ ಇದೆ, ಎಲ್ಲಿ ಬಾಂಡ್ ಬ್ರೇಕ್ ಆಗಿದೆ, ಎಲ್ಲಿ ಓಲ್ಡ್ ಬಾಂಡ್ ಬ್ರೇಕ್ ಆಗಿದೆ, ಎಲ್ಲಿ ನ್ಯೂ ಬಾಂಡ್ ಫಾರ್ಮೇಷನ್ ಆಗಿದೆ ಅನ್ನೋದನ್ನು ನನಗೆ ಐಸೋಟೋಪ್ ಮೆಥಡ್ಸಲ್ಲಿ ಅಥವಾ ಟ್ರೇಸರ್ ನನಗೆ ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿ ಐ ಕ್ಯಾನ್ ಆಲ್ಸೋ ಟೇಕ್ ದಿ ಹೆಲ್ಪ್ ಆಫ್ ಕೈನೆಟಿಕ್ ಸ್ಟಡೀಸ್. ಅಂದರೆ ಐ ಆಮ್ ಗೋಯಿಂಗ್ ಟು ಡೂ ದಿ ಸೇಮ್ ರಿಯಾಕ್ಷನ್ ಅಟ್ ಡಿಫ್ರೆಂಟ್ ಟೆಂಪರೇಚರ್. ಏನಾಗುತ್ತೆ, ಥರ್ಮೋಡೈನಮಿಕ್ ಕಂಟ್ರೋಲು, ಕೈನೆಟಿಕ್ ಕಂಟ್ರೋಲ್ ಅಂತ ಎರಡು ಪದ ಯೂಸ್ ಮಾಡ್ತೀವಿ. ಹೇಗಾಗುತ್ತೆ ಅದನ್ನು ನಾವೇನು ಮಾಡ್ಕೋಬೋದು, ತಿಳ್ಕೊಳ್ತಾ ಹೋಗ್ಬೋದು. ಅದಕ್ಕೆ ನಾವೇನಂತ ಕರಿತೀವಿ, ಕೈನೆಟಿಕ್ ಸ್ಟಡಿ ಹೇಳ್ತೀವಿ. ರೇಟ್ ಆಫ್ ದಿ ರಿಯಾಕ್ಷನ್ ಯಾವ ರೀತಿ ಆಗ್ತಾ ಇದೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತಾ ಇದ್ದೀನಿ, ಅಡಿಷನ್ ಆಫ್ HBr213 ತಗೊಳ್ತಾ ಇದ್ದೀನಿ. ಸೊ ನನಗೆ ಎರಡು ಪ್ರಾಡಕ್ಟ್ ಬರುತ್ತೆ. ಐದರ್ 1,2 ಅಡಕ್ಟ್ ಆಗ್ಬೋದು, ಇದರ 1,4 ಪ್ರಾಡಕ್ಟ್ ಆಗ್ಬೋದು. 1,2 ಅಡಕ್ಟ್ ಏನಾಗ್ತಿದೆ, -80 ಡಿಗ್ರಿಗೆ ಬರ್ತಾ ಇದೆ. ಅದೇ ಥರ 40 ಡಿಗ್ರಿಗೆ ನಾನು ಏನು ಮಾಡ್ತಾ ಇದ್ದೀನಿ, ಈ ರಿಯಾಕ್ಷನ್ನ 2 ಡಿಫ್ರೆಂಟ್ ಟೆಂಪ್ರೇಚರಲ್ಲಿ ಮಾಡ್ತಾ ಇದ್ದೀನಿ. ರಿಯಾಕ್ಟೆಂಟ್ ಸೇಮ್ ಇದೆ, ಆದರೆ ಟೆಂಪ್ರೇಚರ್ನ ಏನು ಮಾಡ್ತಾ ಇದ್ದೀನಿ, ನಾನು ಬೇರೆ ಮಾಡ್ತಾ ಇದ್ದೀನಿ. ಸಿನ್ಸ್ ಐ ಆಮ್ ಗೋಯಿಂಗ್ ಟು ಚೇಂಜ್ ದಿ ಟೆಂಪ್ರೇಚರ್, one at 80 degrees, -80 degrees centigrade, other reaction I am doing at 40 degrees centigrade, ಪ್ರಾಡಕ್ಟ್ ಏನಾಗ್ತಾ ಇದೆ, ಬೇರೆ ಬೇರೆ ಪ್ರಾಡಕ್ಟ್ ಬರ್ತಾ ಇದೆ. -80 ಡಿಗ್ರಿ
ಸೆಂಟಿಗ್ರೇಡಲ್ಲಿ ಏನಾಗ್ತಿದೆ ಅಂತಂದರೆ ನಿಮಗೆ 1 ಬ್ಯೂಟೀನ್ ಬರ್ತಾ ಇದೆ, ಸಬ್ಸ್ಟಿಟ್ಯೂಟೆಡ್ ಬ್ಯೂಟೀನ್ ಬರ್ತಾ ಇದೆ, 20% ನಿಮಗೆ 2 ಬ್ಯೂಟೀನ್ ಬರ್ತಾ ಇದೆ. ಅದೇ 40 ಡಿಗ್ರಿಗೆ ಮಾಡಿದಾಗ ಆ ಪ್ರಾಡಕ್ಟ್ ಏನಿದೆಯಲ್ಲ ಅದು ರಿವರ್ಸ್ ಆಗ್ತಾ ಇದೆ. ಸೊ ಇದು ಯಾವ ರೀತಿ ಆಗಿರ್ಬೋದು, ಯಾಕೆ ಆ ರೀತಿ ಆಗ್ತಿದೆ ಅಂತ ನಾನು ಮೆಕ್ಯಾನಿಸಮ್ನ ನಾನು ಪ್ರಿಡಿಕ್ಟ್ ಮಾಡೋಕ್ಕೆ ಹೋದರೆ, ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, SBr ಏನಾಗುತ್ತೆ, ಹೋಗಿ ಅಟ್ಯಾಕ್ ಆಗುತ್ತೆ, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್, ಪೈ ಎಲೆಕ್ಟ್ರಾನ್ಸ್ನ ಅಟ್ಯಾಕ್ ಆಗುತ್ತೆ, ಕಾರ್ಬೋಕೆಟಿಯಾನ್ ಫಾರ್ಮೇಷನ್ ಆಗುತ್ತೆ. ಆ ಕಾರ್ಬೋಕೆಟಿಯಾನ್ ಏನಿದೆಯಲ್ಲ ಅದು ಅಲೆಲಿಕ್ ಕಾರ್ಬೋಕೆಟಿಯಾನ್ ಇದೆ, ದಟ್ ಕೆನ್ ಬಿ ಸ್ಟೆಬಿಲೈಸ್ ಬೈ ರೆಸೊನೆನ್ಸ್. ಹಾಗಾಗಿ ರೆಸೊನೆನ್ಸಲ್ಲಿ ಅದೇನಾಗ್ತಾ ಇದೆ, ಸ್ಟೇಬಲ್ ಆಗ್ತಾ ಇದೆ. ಹಾಗಾಗಿ ಏನು ಮಾಡ್ತಾ ಇದೆ, ಸ್ಟೇಬಲ್ ಆಗ್ತಾ ಇದೆ. ಅದಕ್ಕೆ ನಾವೇನು ಮಾಡ್ತಾ ಇದ್ವಿ, Br ಮೈನಸ್ನ ಆ್ಯಡ್ ಮಾಡ್ತಾ ಇದ್ವಿ. ಅವಾಗ ಏನಾಗ್ತಿದೆ, 1,4 ಅಡಕ್ಟ್ ಆಗ್ಬೋದು, ಇಲ್ಲ ಅಂತಂದರೆ 1,2 ಅಡಕ್ಟ್ ಆಗ್ಬೋದು. 1,4 ಅಡಕ್ಟ್ ಏನಿದೆಯಲ್ಲ ಅದು ಥರ್ಮೋಡೈನಮಿಕಲಿ ಕಂಟ್ರೋಲ್ಡ್. ಅದನ್ನು ನನಗೆ ಅದೇ ಪ್ರಾಡಕ್ಟ್ ಬೇಕು ಅಂತಂದರೆ ಏನು ಮಾಡ್ತೀನಿ ನಾನು, ಅದೇ ಮೇಜರ್ ಪ್ರಾಡಕ್ಟಾಗಿ ಬರಬೇಕು ಅಂದರೆ ನಾನು ಏನು ಮಾಡ್ತೀನಿ, ಟೆಂಪ್ರೇಚರ್ನ ಕಂಟ್ರೋಲ್ ಮಾಡ್ತೀನಿ, ಥರ್ಮೋಡೈನಮಿಕಲಿ ಕಂಟ್ರೋಲ್ ಮಾಡ್ತೀನಿ. 1,2 ಪ್ರಾಡಕ್ಟ್ ಬರಬೇಕು ಅಂದರೆ ಅದನ್ನು ನಾನು ಏನು ಮಾಡ್ಬೋದು, ಕನೆಟಿಕಲಿ ಅದನ್ನ ಏನು ಮಾಡ್ತಾ ಕಂಟ್ರೋಲ್ ಮಾಡ್ತಾ ಹೋಗ್ತೀನಿ. ನೋಡಿ, ಈಗ ನೀವು ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ನ ತೊಗೊಂಡ್ರೆ ಎರಡರದ್ದು ರಿಯಾಕ್ಷನು, ಒಂದು ಕೈನೆಟಿಕ್ ಕಂಟ್ರೋಲ್ಡ್ ಇದೆ, ಇನ್ನೊಂದು ಥರ್ಮೋಡೈನಮಿಕ್ ಕಂಟ್ರೋಲ್ಡ್ ಇದೆ. ಸೊ ಎರಡರಲ್ಲೂ ನಾನು ತೊಗೊಂಡಿರೋಂಥ ರಿಯಾಕ್ಟೆಂಟ್ಸ್ ಏನಿದೆ, ಸೇಮ್ ಇದೆ. ಆದರೆ ಸಿನ್ಸ್ ಐ ಮೇಂಟೈನ್ ದಿ ಟೆಂಪರೇಚರ್ ಡಿಫ್ರೆಂಟ್, ಏನಾಗ್ತಿದೆ ಅಂದರೆ ಪಾತ್ ಆಗ್ತಾ ಇರೋವಂಥದ್ದು ಎರಡೂ ಬೇರೆ ಬೇರೆ ಆಗ್ತಾ ಇದೆ. ಒಂದಕ್ಕೆ ಏನದು ಎನರ್ಜಿ ಆಫ್ ಆಕ್ಟಿವೇಶನ್ ಏನಿದೆ ಅದು ಕಡಿಮೆ ಇದೆ, ಇನ್ನೊಂದಕ್ಕೆ ಮ್ಯಾಕ್ಸಿಮಮ್ ಇದೆ. ಒಂದು ಥರ್ಮಲಿ ಕಂಟ್ರೋಲ್ಡ್, ಅದರ್ ಒನ್ ಈಸ್ ಕೈನೆಟಿಕಲಿ ಕಂಟ್ರೋಲ್ಡ್. From the above data, it can be concluded that at minus 80 degrees centigrade, 1,2 product is formed faster than 1,4 product due to the less energy of activation for 1,2 product. Less energy of activation iddaga product formation ಆಗುತ್ತೆ. 1,2 addition product is formed as a major product. Thus, 1,2 addition product is kinetically controlled product. When the temperature is raised, the equilibrium is attained and the reaction becomes reversible. At this condition, the 1,4 addition product is formed as a major product because it is more stable than 1,2 adduct product. 1,2 adduct is formed faster, but it ionizes and converts into more stable 1,4 addition product. Thus 1,4 adduct is thermodynamically controlled. ಸೊ ಏನಾಗ್ತಿದೆ, ಎರಡು ರಿಯಾಕ್ಟೆಂಟ್ ಸೇಮ್ ತಗೊಳ್ತಾ ಇದ್ದೀವಿ, ಜಸ್ಟ್ ಐ ಆಮ್ ಚೇಂಜಿಂಗ್ ದಿ ಟೆಂಪರೇಚರ್. ಬೈ ಚೇಂಜಿಂಗ್ ದಿ ಟೆಂಪರೇಚರ್ ಐ ಕ್ಯಾನ್ ಈಸಿಲಿ ಕಂಟ್ರೋಲ್ ದಿ ಪ್ರಾಡಕ್ಟ್. ಯಾವ ರೀತಿ ನಾನು ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಸೊ ಈ ರೀತಿಯಾಗಿ ಬೇರೆ ಬೇರೆ ಪ್ಯಾರಾಮೀಟರ್ಗಳು ಇಂದ ನಾನು ಏನು ಮಾಡ್ಬೋದು, ರಿಯಾಕ್ಷನ್ ಮೆಕ್ಯಾನಿಸಮ್ ಯಾವ ರೀತಿ ಆಗಿದೆ, ಯಾವ ರೀತಿ ಓಲ್ಡ್ ಬಾಂಡ್ ಬ್ರೇಕ್ ಆಗಿದೆ, ಹೌ ಥರ್ಮೋಡೈನಮಿಕಲಿ, ಹೌ ಕೈನೆಟಿಕಲಿ ದಟ್ ರಿಯಾಕ್ಷನ್ ಕ್ಯಾನ್ ಬಿ ಕಂಟ್ರೋಲ್ಡ್ ಟು ಗೆಟ್ ಎ ಡಿಸೈರ್ಡ್ ಪ್ರಾಡಕ್ಟ್ ಅನ್ನೋದನ್ನು ನಾನು ಅನಲೈಸ್ ಮಾಡೋಕ್ಕೆ, ರಿಯಾಕ್ಷನ್ ಮೆಕ್ಯಾನಿಸಮ್ನ ತಿಳ್ಕೊಡೋದಕ್ಕೆ these are the methods. These methods will be very helpful. Thank you. All the best.